ನಮಸ್ಕಾರ. ನಾವು ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಟುವರ್ಡ್ಸ್ ಆ ಶರಾವತಿ ರಿವರ್ ಹೆಂಗೆ ಹೋಗುತ್ತೋ ಹಂಗೆ ಫಾಲೋ ಮಾಡ್ಕೊಂಡು ಹೋದಾಗ ಯಾವುದೋ ಒಂದು ಬ್ರಿಡ್ಜ್ ಪಾಸ್ ಆಯಿತು. ಆ ಬ್ರಿಡ್ಜ್ ನೋಡಿದಾಗ ನನಗೇನೋ ಒಂದು ಗುಡ್ ವೈಬ್ರೇಷನ್. ಸ್ವಲ್ಪ ದೂರ ಮುಂದೆ ಹೋದ ತಿರ್ಗ ಯೂ ಟರ್ನ್ ಮಾಡ್ಕೊಂಡು ಬಂದಾಗ ಒಂದು ಐಲ್ಯಾಂಡ್ ಥರ ಫೀಲ್ ಆಯಿತು. ಸೊ ಎಂಟ್ರಿ ಆದಾಗ ಯಾವುದೋ ಒಂದು ಬ್ಯೂಟಿಫುಲ್ ಟೆಂಪಲ್ ಇರೋದು ಕಾಣಿಸ್ತು. ಐಲ್ಯಾಂಡಲ್ಲಿ ಯಾರೂ ಇರಲಿಲ್ಲ ಫಸ್ಟ್ ಆಫ್ ಆಲ್ ವೆನ್ ಐ ಆಮ್ ಎಂಟರಿಂಗ್. ನಾನು ಹಂಗೆ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ಟೋಟಲ್ ಐಲ್ಯಾಂಡೇ ಖಾಲಿ ಇತ್ತು. ಅಲ್ಲಿ ಯಾವುದೋ ಒಂದು ಟೆಂಪಲ್ ಥರ ಫೀಲ್ ಆಯಿತು. ಆ ಟೆಂಪಲ್ನ ಒಂಥರ ಶಾಕ್ ಆಯಿತು. ಬಿಕಾಸ್ ಈ ಐಲ್ಯಾಂಡಲ್ಲಿ ನಾನು ಎಂಟ್ರಿ ಆಗಿದ ತಕ್ಷಣ ಯಾರು ನೋಡಿಲ್ಲ. ಟೆಂಪಲ್ ಒಳಗಡೆ ಹೋದಾಗ ಯಾವುದೋ ಒಂದು ಸ್ವಾಮೀಜಿ ಅವರು ಪೂಜೆ ಮಾಡ್ತಾಯಿದ್ರು, ಯಾರು ಇರಲಿಲ್ಲ. ಸೊ ಇವಾಗ ಶಾಕ್. ಅವರು ಆ ಶಿವಲಿಂಗ ಮೇಲೆ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ರು. ಅದನ್ನು ನೋಡಿ ಏನು ನಡೀತಾ ಇದೆ, ನಾನು ಎಲ್ಲಿದ್ದೀನಿ ಅಂತ ಸ್ವಲ್ಪ ಹೊತ್ತು ಟೈಮ್ ಹಿಡಿತು. ಅವರು ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ರು. ನಾನು ಈ ಥರ ಬೆಂಗಳೂರಿಂದ ಬಂದೆ, ಟ್ರಾವೆಲ್ ಟುವರ್ಡ್ಸ್ ನಾನು ಶರಾವತಿ ರಿವರ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂದಾಗ ದೆನ್ ಈ ಟೋಲ್ಡ್ ಇದು ಐಲ್ಯಾಂಡಲ್ಲಿರೋ ಒಂದು ದುರ್ಗಾದೇವಿ ಟೆಂಪಲ್ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅವರು ಪೂಜೆ ಆ್ಯಸ್ ಯೂಶುವಲ್ ಕಂಟಿನ್ಯೂ ಮಾಡಿದ್ರು. ನಾನೇನು ಡಿಸ್ಟರ್ಬ್ ಮಾಡಿಲ್ಲ. ಅವರು ಬೆಲ್ ಆನ್ ಮಾಡಿ ದೆನ್ ಈ ಸ್ಟಾರ್ಟೆಡ್ ಇಸ್ ಪೂಜಾ ಆ್ಯಂಡ್ ಎವ್ರಿಥಿಂಗ್. ಆ ದುರ್ಗಾದೇವಿ ಮುಖ ನೋಡಿದಾಗ ನನಗೆ ಅಷ್ಟೊಂದು ಪಾಸಿಟಿವ್ ವೈಬು, ಅಷ್ಟೊಂದು ಮುಖದಲ್ಲಿ ಕಲೆ. ನಾನು ಈ ಥರ ಒಂದು ಕಲೆ ಇರೋ ದೇವಿನ ನಾನು ನೋಡಲಿಲ್ಲ. ಅದು ಈ ಐಲ್ಯಾಂಡಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಮತ್ತು ಈ ಸ್ವಾಮೀಜಿ ಆನ್ ಟೈಮ್ ಪೂಜೆ ಸ್ಟಾರ್ಟ್ ಆಯಿತು. ನಾನೆಲ್ಲೋ ಹೋಗ್ತಾ ಇದ್ದೆ, ಸಡನ್ನಾಗಿ ಏನೋ ಒಂದು ವೈಬ್ರೇಷನ್, ಐ ಹ್ಯಾವ್ ಟು ಗೋ ಬ್ಯಾಕ್ ಅಂತ ಬಂದು ಈ ದರ್ಶನ ನನಗೆ ಸಿಕ್ತು. ರಿಯಲಿ ದೇವರೇ ನನ್ನ ಕರೆಸ್ಕೊಂಡಿದ್ದಲ್ಲ, ಈ ಅಮ್ಮನೇ ನನ್ನ ಕರೆಸ್ಕೊಂಡಿದ್ದಲ್ಲ ಅನ್ನೋ ಒಂದು ಪಾಸಿಟಿವ್ ವೈಬ್. ಅದಾದಮೇಲೆ ನಾನು ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದೆ, ಯಾರು ಇಲ್ಲ. ನಾನು ಒಬ್ಬನಿಗೆ ಪೂಜೆ ಮಾಡೋ ಥರ ಐ ಫೀಲ್. ರಿಯಲಿ ಐ ಆಮ್ ಸೋ ಬ್ಲೆಸ್ಡ್. ದೇವರು ನಿಜವಾಗ್ಲೂ ಇದ್ದಾನೆ. ನಮ್ಮನ್ನು ಮೀರಿ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು ನಾನು ಇವತ್ತಿನ ದಿವಸದಲ್ಲಿ ಈ ಒಂದು ಐಲ್ಯಾಂಡಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಸೊ ದೇವರು ಪಕ್ಕ ಇದೆ, 100% ದೇವರು ಅನ್ನೋದು ಇದೆ. ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇದೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಈ ಐಲ್ಯಾಂಡಲ್ಲಿ ನಾನು ನಿಜವಾಗ್ಲೂ ದೇವರಂದರೆ ಏನು, ಅದರದ್ದು ಪವರ್ ಅಂದರೆ ಏನು ಅಂತ ನಾನು ರಿಯಲೈಸ್ ಮಾಡಿರೋ ಒಂದು ಐಲ್ಯಾಂಡ್ ಅಂದರೆ ಅದು ಐಗುಂಡ ಐಲ್ಯಾಂಡ್. ಟುವರ್ಡ್ಸ್ ಜೋಗ್ ಫಾಲ್ಸಿಂದ ಅರಬಿಕ್ ಸಿ ಹೋಗೋ ದಾರಿನಲ್ಲಿ ಇರೋ ಒಂದು ಸಣ್ಣ ಐಲ್ಯಾಂಡೇ ಇದು. ರಿಯಲಿ ನಾನು ಇಲ್ಲಿ ದೇವರಂದರೆ ಏನು, ಅದರದ್ದು ಪವರ್ ಏನು, ಅದರದ್ದು ರಿಯಲ್ ಸ್ಪಿರಿಚುವಲ್ ಅಂತ ಐ ಅಂಡರ್ಸ್ಟ್ಯಾಂಡ್ ಹಿಯರ್. ನೋಡ್ತಾ ಏನೇ ಅವರು ಯಾರೂ ಇಲ್ಲ, ನಾನು ಯಾಕೆ ಪೂಜೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲದೆ ಅವ್ರ ಪಾಡಿಗೆ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ರು. ಅದನ್ನು ನೋಡಿದಾಗ ಒಂದು ಮನುಷ್ಯ ಎಷ್ಟೊಂದು ಡೆಡಿಕೇಟೆಡ್ ಆಗಿ ಹೆಂಗಿರೋಕ್ಕೆ ಸಾಧ್ಯತೆ, ಯಾರೂ ಇಲ್ಲ ಅಂದರೆ ಇವರು ಪೂಜೆ ಮಾಡ್ತಾರಲ್ಲ. ರಿಯಲಿ ಇಂಥ ಪರ್ಸನ್ನೇ ರಿಯಲ್ ನಾವು ನಮ್ಮ ಲೈಫಲ್ಲಿ ಇನ್ಸ್ಪಿರೇಷನ್ ಆಗಿ ತೊಗೋಬೇಕು. ದುರ್ಗಾದೇವಿ ದರ್ಶನ ಅಷ್ಟು ಬೇಗ ಯಾರಿಗೂ ಸಿಗಲ್ಲ. ಯಾಕಂದರೆ ಈ ಐಲ್ಯಾಂಡ್ ಬಂದ್ಬಿಟ್ಟು ಮಾನ್ಸೂನಲ್ಲಿ ಫುಲ್ಲು ಕವರ್ ಆಗುತ್ತೆ. ಒಳ್ಳೆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಮಾತ್ರ ಈ ಐಲ್ಯಾಂಡಿಗೆ ದಾರಿ ಸಿಗತ್ತೆ. ಸೊ ಹಾಗಾಗಿ ವಿ ಸೋ ಬ್ಲೆಸ್ಡ್. ಮತ್ತು ನನಗೆ ಪ್ರಸಾದ ಕೊಟ್ಟರು. ಅಲ್ಲಿ ದೇವ್ರ ಮುಂದೆ ದೇವ್ರ ಕಾಲಲ್ಲಿ ಇಟ್ಟಿರೋ ಹೂವನ್ನು ನನ್ನ ಕೈಗೆ ಕೊಟ್ಟರು. ಇದು ನಿಜವಾಗ್ಲೂ ನನಗೆ ಬಿಲೀಫೇ ಮಾಡೋಕ್ಕಾಗ್ತಾ ಇಲ್ಲ. ಇವು ಬ್ರಿಡ್ಜ್ ಆಗಿ 5 ವರ್ಷ 10 ವರ್ಷ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಹಾಂ, ಎಲ್ಲೇ ಆಗಿದ್ರು ಒಂದು 3-4 ಫುಟ್ನ ಕೆಳಗೆ ಬರೀ ಇಟ್ಟಂಗೆ ಇರು. ಇಟ್ಟಂಗೆ ಅಂದರೆ ಇಟ್ಟಿಗೆ ಓ, ಹೋಮಕ್ಕೆ ಬರ್ತಾರಲ್ಲ. ಹಾಂ. ಈ ನೀರು ಯಾವಾಗಲೂ ಡ್ರೈ ಆಗಲ್ವಾ ಸರ್ ಇದು ಐಲ್ಯಾಂಡಲ್ಲಿ? ಸರೌಂಡಿಂಗ್ಸ್ ಯಾವಾಗಲೂ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಅವರು ಐಲ್ಯಾಂಡಿಂದ ಹಂಗೆ ಮಾಯ ಆಗ್ಬಿಟ್ರು. ಇವಾಗ ಐಲ್ಯಾಂಡಲ್ಲಿ ನಾನು ಮತ್ತು ಈ ದೇವಸ್ಥಾನ ಮಾತ್ರ. ನನಗೆ ಏನಂತ ಅರ್ಥ ಆಗ್ತಾ ಇಲ್ಲ. ಐ ಫೀಲ್ ಐ ಮೀನ್ ಹೆವೆನ್. ಇಫ್ ಯು ನೋ ಎನಿಥಿಂಗ್, ನಿಮಗೆ ಏನಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದಿಸ್ ಕೈಂಡ್ ಆಫ್ ಪ್ಲೇಸಸ್. ಇನ್ನು ಮುಂದೆ ನಿಮಗೆ ಇನ್ನೂ ಒಳ್ಳೆ ಜಾಗ ಕಾಯ್ತಾ ಇದೆ. ಸೊ ಇಫ್ ಯು ಲೈಕ್ ಎನಿಥಿಂಗ್, ಇಫ್ ಯು ವಾಂಟ್ ಟು ಸೇ ಎನಿಥಿಂಗ್, ಪ್ಲೀಸ್ ಕಮೆಂಟ್ ಬಿಲೋ. I can understand better what I want to give you. We'll stay tuned. We'll see you in next video. Thank you so much.